ವೆಲ್ಕಮ್ ಬ್ಯಾಕ್. ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಹಿನ್ನೆಲೆ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ 3.40 ಲಕ್ಷ ನೀರನ್ನು ಬಿಡಲಾಗಿದೆ. ಮಹಾರಾಷ್ಟ್ರದಲ್ಲಿರುವಂಥ ಉಜ್ಜನಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ಸುಪ್ರಸಿದ್ಧ ಕಟ್ಟಿ ಸಂಗಾವಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಷ್ಟಿಲ್ಲದೆ ಬೀದರ್ ಶ್ರೀರಂಗಪಟ್ಟಣ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ನಮಸ್ತೆ, ನಾನು ಚಂದ್ರಪಳ್ಳಿ ವೀರಭದ್ರಪ್ಪ. ಅತಿಯಾದ ಮಳೆಯಿಂದ ಚಂದ್ರಪಳ್ಳಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಿದ್ದರಿಂದ ಚಂದ್ರಪಳ್ಳಿ ಜಲಾಶಯದ 2 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಇದು ಅತಿಯಾದ ನೀರು ಬರುತ್ತಿರುವ ಕಾರಣ ಗೇಟ್ಗಳನ್ನು ಓಪನ್ ಮಾಡಲು ಆಗುತ್ತಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕಂದರೆ ಮೊದಲಿಗೆ ಅವರು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಈ ಗೇಟ್ಗಳು ಈಗ ಹೇಳ್ತಾ ಇಲ್ಲ. ಹೊಳೆಗಿರ್ಬೋದು ಅಥವಾ ಗಿರೀಸು, ಇದು ಯಾವುದೇ ಮುನ್ನೆಚ್ಚರಿಕೆ ಪೂರ್ವ ಸಿದ್ಧತೆ ಮಾಡದ ಕಾರಣ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಚಂದ್ರಪಳ್ಳಿ ಡ್ಯಾಮ್ ಈ ಒಡೆಯುವ ಸ್ಥಿತಿಯಲ್ಲಿದೆ. ಹಾಗಾಗಿ ವೆಲ್ಕಮ್ ಬ್ಯಾಕ್. ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಹಿನ್ನೆಲೆ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ 3.40 ಲಕ್ಷ ನೀರನ್ನು ಬಿಡಲಾಗಿದೆ. ಮಹಾರಾಷ್ಟ್ರದಲ್ಲಿರುವಂಥ ಉಜ್ಜನಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ಸುಪ್ರಸಿದ್ಧ ಕಟ್ಟಿ ಸಂಗಾವಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಷ್ಟಿಲ್ಲದೆ ಬೀದರ್ ಶ್ರೀರಂಗಪಟ್ಟಣ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ಮಾತಾಡ್ತೀನಿ. ಈಗ ಎಲ್ಲ ಮಾಡ್ಕೊಟ್ಟು ಓಕೆ. ನಮಸ್ತೆ, ನಾನು ಚಂದ್ರಪಳ್ಳಿ ವೀರಭದ್ರಪ್ಪ. ಅತಿಯಾದ ಮಳೆಯಿಂದ ಚಂದ್ರಪಳ್ಳಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಿದ್ದರಿಂದ ಚಂದ್ರಪಳ್ಳಿ ಜಲಾಶಯದ 2 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಸೊ ಇದು ಅತಿಯಾದ ನೀರು ಬರುತ್ತಿರುವ ಕಾರಣ ಗೇಟ್ಗಳನ್ನು ಓಪನ್ ಮಾಡಲು ಆಗುತ್ತಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕಂದರೆ ಮೊದಲಿಗೆ ಅವರು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಈ ಗೇಟ್ಗಳು ಈಗ ಹೇಳ್ತಾ ಇಲ್ಲ. ಹೊಳೆಗಿರ್ಬೋದು ಅಥವಾ ಗಿರೀಸು, ಇದು ಯಾವುದೇ ಮುನ್ನೆಚ್ಚರಿಕೆ ಪೂರ್ವ ಸಿದ್ಧತೆ ಮಾಡದ ಕಾರಣ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಚಂದ್ರಪಳ್ಳಿ ಡ್ಯಾಮ್ ಈ ಒಡೆಯುವ ಸ್ಥಿತಿಯಲ್ಲಿದೆ. ಹಾಗಾಗಿ ವೆಲ್ಕಮ್ ಬ್ಯಾಕ್. ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಹಿನ್ನೆಲೆ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ 3.40 ಲಕ್ಷ ನೀರನ್ನು ಬಿಡಲಾಗಿದೆ. ಮಹಾರಾಷ್ಟ್ರದಲ್ಲಿರುವಂಥ ಉಜ್ಜನಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ಸುಪ್ರಸಿದ್ಧ ಕಟ್ಟಿ ಸಂಗಾವಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಷ್ಟಿಲ್ಲದೆ ಬೀದರ್ ಶ್ರೀರಂಗಪಟ್ಟಣ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ.
ಸ್ಟಾರ್ಟ್ ಮಾಡ್ರಿ ಈಗ. ನಾ ವಿಡಿಯೋ ಮಾತಾಡ್ತೀನಿ. ಇಲ್ಲಿಡ್ರಿ ಈಗ ಎಲ್ಲ ಮಾಡ್ಕೊಂಡು ಓಕೆ. ನಮಸ್ತೆ, ನಾನು ಚಂದ್ರಪಳ್ಳಿ ವೀರಭದ್ರಪ್ಪ. ಇವಾಗ ಅತಿಯಾದ ಮಳೆಯಿಂದ ಚಂದ್ರಪಳ್ಳಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಿದ್ದರಿಂದ ಚಂದ್ರಪಳ್ಳಿ ಜಲಾಶಯದ 2 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಸೊ ಇದು ಅತಿಯಾದ ನೀರು ಬರುತ್ತಿರುವ ಕಾರಣ ಗೇಟ್ಗಳನ್ನು ಓಪನ್ ಮಾಡಲು ಆಗುತ್ತಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕಂದರೆ ಮೊದಲಿಗೆ ಅವರು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಈ ಗೇಟ್ಗಳು ಹೇಳ್ತಾ ಇಲ್ಲ. ವೈದ್ಯರು ಅಥವಾ ಗಿರೀಸು ಇದು ಯಾವುದೇ ಮುನ್ನೆಚ್ಚರಿಕೆ ಪೂರ್ವ ಸಿದ್ಧತೆ ಮಾಡದ ಕಾರಣ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಚಂದ್ರಪಳ್ಳಿ ಡ್ಯಾಮ್ ಈ ಒಡೆಯುವ ಸ್ಥಿತಿಯಲ್ಲಿದೆ. ಹಾಗಾಗಿ ವೆಲ್ಕಮ್ ಬ್ಯಾಕ್. ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿತಾ ಇರುವಂಥ ಮಳೆ ಹಿನ್ನೆಲೆ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ 3.40 ಲಕ್ಷ ನೀರನ್ನು ಬಿಡಲಾಗಿದೆ. ಮಹಾರಾಷ್ಟ್ರದಲ್ಲಿರುವಂಥ ಉಜ್ಜನಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದಾಗಿ ಸುಪ್ರಸಿದ್ಧ ಕಟ್ಟಿ ಸಂಗಾವಿ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಅಷ್ಟಿಲ್ಲದೆ ಬೀದರ್ ಶ್ರೀರಂಗಪಟ್ಟಣ ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ಸ್ಟಾರ್ಟ್ ಮಾಡ್ರಿ ಈಗ. ನಾ ವಿಡಿಯೋ ಮಾತಾಡ್ತೀನಿ. ಇಲ್ಲಿಡ್ರಿ ಈಗ ಎಲ್ಲ ಮಾಡ್ಕೊಂಡು ಓಕೆ. ನಮಸ್ತೆ, ನಾನು ಚಂದ್ರಪಳ್ಳಿ ವೀರಭದ್ರಪ್ಪ. ಇವಾಗ ಅತಿಯಾದ ಮಳೆಯಿಂದ ಚಂದ್ರಪಳ್ಳಿ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಿದ್ದರಿಂದ ಚಂದ್ರಪಳ್ಳಿ ಜಲಾಶಯದ 2 ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. ಸೊ ಇದು ಅತಿಯಾದ ನೀರು ಬರುತ್ತಿರುವ ಕಾರಣ ಗೇಟ್ಗಳನ್ನು ಓಪನ್ ಮಾಡಲು ಆಗುತ್ತಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯತನ. ಯಾಕಂದರೆ ಮೊದಲಿಗೆ ಅವರು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಈ ಗೇಟ್ಗಳು ಹೇಳ್ತಾ ಇಲ್ಲ. ವೈದ್ಯರು ಅಥವಾ ಗಿರೀಸು ಇದು ಯಾವುದೇ ಮುನ್ನೆಚ್ಚರಿಕೆ ಪೂರ್ವ ಸಿದ್ಧತೆ ಮಾಡದ ಕಾರಣ ಈ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಚಂದ್ರಪಳ್ಳಿ ಡ್ಯಾಮ್ ಈ ಒಡೆಯುವ ಸ್ಥಿತಿಯಲ್ಲಿದೆ.